ರೆಟ್ರೋ ಕಾರ್ತಿ ಸುಬ್ಬರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ಚಿತ್ರದಲ್ಲಿ ನಮ್ಮ ಸೂರ್ಯ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಪೂಜಾ ಹೆಗಡೆ, ಜಾರ್ಜ್, ಜಯರಾಮ್, ಶ್ರೇಯಾ ಶರಣ್, ಪ್ರಕಾಶ್ ರಾಜ್ ಅವರ ತರಹ ದೊಡ್ಡ ತಾರಾಗಣವೇ ಇದೆ. ಸೂರ್ಯ ಅವರ ಹಿಂದಿನ ಚಿತ್ರ ಆದಂಥ ಕಂಗುವ ಫ್ಲಾಪ್ ಆಗಿತ್ತು. ಆದರೆ ರೆಟ್ರೋ ಚಿತ್ರ ಫ್ಲಾಪ್ ಆಯಿತಾ ಅಥವಾ ಹಿಟ್ ಆಯಿತಾ, ಏನಿದೆ ಚಿತ್ರದ ಸ್ಟೋರಿ ಲೈನ್ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಸೂರ್ಯ ಅವರು ಪೆಟ್ಟ ಚಿತ್ರದ ಖ್ಯಾತಿಯ ನಿರ್ದೇಶಕರಾದಂಥ ಕಾರ್ತಿಕ್ ಸುಬ್ಬರಾವ್ ಅವರ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ, ರೆಟ್ರೋ ಚಿತ್ರದಲ್ಲಿ ನಮ್ಮ ನಾಯಕ ಸೂರ್ಯ ಅವರು ಭಯಂಕರ ಗ್ಯಾಂಗ್ಸ್ಟರ್ ಆದ ಪಾರಿವೆಲ್ ಕಣ್ಣನ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಇವರು ಪೂಜಾ ಹೆಗಡೆ ಅಂದರೆ ರುಕ್ಮಿಣಿ ಅನ್ನೋ ಹುಡುಗಿನ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ನಂತರ ಗ್ಯಾಂಗ್ಸ್ಟರ್ ಪ್ರಪಂಚವನ್ನು ಬಿಟ್ಟು ಸಾಮಾನ್ಯ ಜೀವನವನ್ನು ನಡೆಸೋದಕ್ಕೆ ಬಯಸಿರ್ತಾರೆ. ಆದರೆ ಅವನ ಪಾಸ್ಟಲ್ಲಿ ಇರೋ ಎನಿಮಿಗಳಿಂದ ಅವನಿಗೆ ತೊಂದರೆ ಆಗೋದಕ್ಕೆ ಶುರು ಆದಾಗ ಅವನು ಮತ್ತೆ ಹಳೆ ಗ್ಯಾಂಗ್ಸ್ಟರ್ ಆಗಿ ಪರಿವರ್ತನೆ ಹೊಂದ್ತಾನೆ. ಏನು ನಾಯಕನ ಪಾಸ್ಟ್ ಏನೆಲ್ಲ ಮಾಡಿರ್ತಾನೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕಿಂತ ನೀವು ಒಂದು ಸಲ ಮೂವಿನ ವೀಕ್ಷಣೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ರೆಟ್ರೋ ಚಿತ್ರವು 19th ಸೆಂಚುರಿ ಥೀಮ್ ಹೊಂದಿರುವಂಥ ಚಿತ್ರ ಆಗಿದೆ. ಅದರ ಸೆಟಪ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಸೂರ್ಯ ಅವರು ಚಿತ್ರದ ಹೈಲೈಟ್ ಆಗಿ ಕಾಣಿಸಿದ್ದಾರೆ. ಸೂರ್ಯ ಅವರ ನಟನೆ ಅಂತೂ ಅದ್ಭುತವಾಗಿದೆ. ನಾನು ಹಿಂದೆ ಹಿಟ್ 3 ಮೂವಿ ರಿವ್ಯೂ ಮಾಡಿದ್ದೆ. ಅಲ್ಲಿ ನಾನಿ ಅವರದು ಒನ್ ಮ್ಯಾನ್ ಶೋ, ಆದರೆ ಇಲ್ಲಿ ಸೂರ್ಯ ಅವರದು ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಸೂರ್ಯ ಅವರ ನಟನೆ ಬಗ್ಗೆ ಇನ್ನೊಂದು ಮಾತಿಲ್ಲ. ನಾವು ನೋಡಿರುವಂಥ ಸೂರ್ಯ ಅವರ ಚಿತ್ರಗಳು ಹಿಟ್ ಆಗಿ ಅಥವಾ ಫ್ಲಾಪ್ ಆಗಲಿ, ಆದರೆ ಸೂರ್ಯ ಅವರ ಆ್ಯಕ್ಟಿಂಗ್ ಮತ್ತು ಎಮೋಷನ್ಸ್ ಎಲ್ಲೂ ಸೋತಿಲ್ಲ ಅಂತ ಹೇಳ್ತೀನಿ. ಇನ್ನು ಪೂಜಾ ಹೆಗಡೆ ಅವರು ಈ ಚಿತ್ರದಲ್ಲಿ ಒಂಥರ ಯುನೀಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ನನಗೆ ಹಿಂದಿನ ಚಿತ್ರದಲ್ಲಿ ಮಾಡಿರುವಂಥ ಪಾತ್ರಕ್ಕಿಂತ ಇವರು ಈ ಚಿತ್ರದಲ್ಲಿ ಮಾಡಿರುವ ರುಕ್ಮಿಣಿ ಪಾತ್ರ ಇಷ್ಟ ಆಯಿತು. ಇನ್ನು ಚಿತ್ರದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾದ ಜಯರಾಮ್ ಸರ್ ಮತ್ತು ಪ್ರಕಾಶ್ ರಾಜ್ ಅವರು ಅಭಿನಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಜಾರ್ಜ್ ಅವರು ಆನ್ ಸ್ಕ್ರೀನ್ ಟೈಮ್ ಕಡಿಮೆ ಇದ್ದರೂ ಕೂಡ ಇವರು ತಮಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾವು ಡೈರೆಕ್ಟರ್ ಆದಂಥ ಕಾರ್ತಿಕ್ ಸುಬ್ಬರಾಜ್ ಅವರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಅವರು ಹಿಂದೆ ಮಾಡಿರುವಂಥ ಚಿಯಾನ್ ವಿಕ್ರಮ್ ಅವರ ಮಹಾನ್ ಚಿತ್ರದ ದೊಡ್ಡ ಅಭಿಮಾನಿ ನಾನು. ಈ ಚಿತ್ರದಲ್ಲಿ ಕೂಡ ಅದೇ ಥರ ಶೇಡನ್ನು ಮತ್ತೊಮ್ಮೆ ತೋರಿಸೋದಕ್ಕೆ ಹೋಗಿದ್ದಾರೆ. ಇದು ಫುಲ್ ವರ್ಕೌಟ್ ಕೂಡ ಆಗಿದೆ. ಚಿತ್ರದ ಸಿನಿಮಾ ಆಟೋಗ್ರಫಿ ಮತ್ತು ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಚಿತ್ರದ ಪಾಸಿಟಿವ್ ಬಗ್ಗೆ ಹೇಳೋದಾದರೆ, ರೆಟ್ರೋದಲ್ಲಿ ಸೂರ್ಯ ಅವರೇ ಮುಖ್ಯವಾದಂಥ ಒಂದು ಪಾರ್ಟ್ ಅಂತ ಹೇಳ್ಬೋದು. ಅವರ ನಟನೆ ಅಂತೂ ಅದ್ಭುತವಾಗಿದೆ. ಆ್ಯಕ್ಷನ್ ಸೀನ್ಗಳು ಮತ್ತು ಎಮೋಷನ್ ಸೀನ್ಗಳು ಎಲ್ಲನೂ ಸೂರ್ಯ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಚಿತ್ರದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನನಗೆ ಇಷ್ಟ ಆಯಿತು. ಇನ್ನು ಕಾರ್ತಿಕ್ ಸುಬ್ಬರಾಜ್ ಅವರ ಸ್ಕ್ರೀನ್ ಪ್ಲೇ ಮತ್ತು ಅವರು ಕಟ್ಟಿಕೊಟ್ಟಂಥ ಡೈಲಾಗ್ಸ್ ಎಲ್ಲವೂ ಅದ್ಭುತವಾಗಿ ಮೂಡಿ ಬಂದಿದೆ. ಕ್ಯಾಮ್ರಾಮ್ಯಾನ್ ಆದಂಥ ಶ್ರೇಯಸ್ ಕೃಷ್ಣ ರೆಟ್ರೋ ಚಿತ್ರನ ಡಿಫ್ರೆಂಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದ ಸಂತೋಷ್ ನಾರಾಯಣ್ ಅವರು ಒಂದೊಳ್ಳೆ ಸಂಗೀತನ ಚಿತ್ರಕ್ಕೆ ಕೊಟ್ಟಿರೋದನ್ನು ನೋಡ್ಬೋದಾಗಿದೆ. ಇನ್ನು ಚಿತ್ರದ ಕನಿಮಾ ಹಾಡು ಕೂಡ ಸಖತ್ ಟ್ರೆಂಡಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಚಿತ್ರದ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಬಗ್ಗೆ ನೋಡೋದಾದರೆ, ಫಸ್ಟ್ ಹಾಫ್ನಲ್ಲಿ ಸಿಕ್ಕಿರುವಂಥ ಕ್ರೇಜ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಲ್ಲೋ ಡಲ್ ಹೊಡೆಯುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ನಮಗೆ ಜಾಸ್ತಿ ಯುನಿಕ್ ಸೀನ್ಗಳು ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ಕೆಲವು ಸೀನ್ಗಳಿಗೆ ಯಾವುದೇ ಲಾಜಿಕ್ ಮತ್ತು ಎಲಿವೇಷನ್ಸ್ ಇಲ್ಲದೇ ಇರೋದು ಬೇಜಾರು ಅನಿಸುತ್ತೆ. ಚಿತ್ರದ ಕ್ಲೈಮ್ಯಾಕ್ಸನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತೇನೋ ನಮ್ಮ ಡೈರೆಕ್ಟ್ರು ಅಂತ ಅನಿಸುತ್ತೆ. ಇನ್ನು ಓವರಾಲ್ ಆಗಿ ಚಿತ್ರದ ಬಗ್ಗೆ ಹೇಳೋದಾದರೆ, ನನ್ನ ಪ್ರಕಾರ ಇದೊಂದು ಗುಡ್ ಮೂವಿ ಅಂತ ಹೇಳ್ತೀನಿ. ಸೂರ್ಯ ಅವರ ನಟನೆ ಮತ್ತು ಕಾರ್ತಿಕ್ ಸುಬ್ಬರಾಜ್ ಅವರ ಡೈರೆಕ್ಷನನ್ನು ನೋಡಿ ಹೇಳೋದಾದರೆ, ಈ ಚಿತ್ರನ ಒಂದ್ಸಲ ವೀಕ್ಷಣೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದು ನಿಮ್ಮ ಟೈಮ್ಗೆ ವರ್ತ್ ಅಂತ ಹೇಳ್ತೀನಿ. ನಿಮಗೆ ರೆಟ್ರೋ ಚಿತ್ರ ಹೇಗನ್ನಿಸ್ತು ಅಂತ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.